ಹೇಳಬೇಕು ಅಂತಿದ್ದೀರಾ? ಏನದು? ಏನಿಲ್ಲ ಅಮೃತ, ಅದು ಇವ್ರ ಆಫೀಸಲ್ಲಿ ಏನಿಲ್ಲ ಅಮೃತ, ಅದು ನಮ್ಮ ಆಫೀಸ್ಗೊಬ್ಬ ಹೊಸ ಹುಡುಗ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿದ್ದಾನೆ, ತುಂಬ ಒಳ್ಳೆ ಹುಡುಗ, ಒಳ್ಳೆ ಮನೆತನಸ್ಥ, ಒಳ್ಳೆ ಸ್ವಭಾವ. ಅಪ್ಪ ಸಾಕು, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು. ಆದರೆ ನನ್ನ ನಿರ್ಧಾರನ ಅವತ್ತೇ ಹೇಳಾಗಿದೆಯಲ್ಲ. ಅಮೃತ, ನೀನೇನೋ ಹೇಳೋದು ಹೇಳ್ಬಿಟ್ಟೆ, ಆದರೆ ಅದನ್ನು ನಮ್ಮ ಕೈಲಿ ಅರ್ಗಿಸ್ಕೊಳಕ್ಕಾಗಲ್ಲಮ್ಮ. ಹೌದು ಅಮೃತ, ವಾಸ್ತವನ ಒಪ್ಕೊಳ್ಳೋಣ. ಅರ್ಜುನ್ ಮದುವೆ ಮಯೂರ ಜೊತೆ ಫಿಕ್ಸ್ ಆಗಿದೆ ಅಮ್ಮ. ಪರಿಸ್ಥಿತಿ ಕೈ ಮೀರಿರುವಾಗ ಆಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ಮದುವೆ ನಿಲ್ಲಿಸಿ ಅಂತ ಹೇಳೋದು ನಮ್ಮ ಮರ್ಯಾದೆಗೆ ಸರಿ ಬರಲ್ಲಮ್ಮ. ಅಪ್ಪ, ಈ ಮಾತು ನೀವು ಹೇಳ್ತಿದ್ದೀರಾ? ನಮಗೆ ಗೊತ್ತಮ್ಮ, ಮರ್ತು ಬಿಡು ಅಂತ ಹೇಳೋದು ಸುಲಭ, ಆದರೆ ಅದರಿಂದ ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ ನಮ್ಗೆ ಅರ್ಥ ಆಗತ್ತೆ. ಆದರೆ ಏನು ಮಾಡೋದು ಅಮೃತ, ನಾವು ಈ ವಿಚಾರದಲ್ಲಿ ಅಸಹಾಯಕರು, ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ನಾವಿದ್ದೀವಿ. ಮನುಷ್ಯ ಪರಿಸ್ಥಿತಿಗೆ ದಾಸ ಅಂತ ನನಗೆ ಗೊತ್ತಮ್ಮ. ಹಾಗಂತ ಪರಿಸ್ಥಿತಿನ ಎದುರಿಸ್ದೆ ಹೇಡಿಗಳ ಥರ ಕೂರೋದಕ್ಕಾಗತ್ತಾ? ಅಮೃತ, ಏನಮ್ಮ ನಿನ್ನ ಮಾತು ಒಗಟಾಗಿದೆ? ಪರಿಸ್ಥಿತಿನ ಎದುರಿಸೋದು ಅಂದ್ರೆ ಏನರ್ಥ? ಇನ್ನೊಬ್ರು ಮನೆ ಮದುವೆನ ಮುರಿಯೋದು ಅಂತನಾ? ಸುಮ್ಮನೆ ಮಾತಿಗೆ ಹೇಳಿದೆ ಅಪ್ಪ. ಆದರೆ ಒಂದು ತಿಳ್ಕೊಳ್ಳಿ, ಈ ಜನ್ಮದಲ್ಲಿ ನಾನು ಅರ್ಜುನ್ ಅವ್ರನ್ನ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ತಯಾರಿಲ್ಲ. ನೋಡಮೃತ, ಅರ್ಜುನ್ ಅವ್ರಿಗಿಂತ 10 ಪಟ್ಟು ಒಳ್ಳೆ ಹುಡುಗನ ನಾವು ಹುಡುಕ್ತೀವಿ. ಹೌದಮ್ಮ, ಅರ್ಜುನ್ಗಿಂತ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು. ಅಂಥ ಕಡೆ ಸಂಬಂಧ ನೋಡಿ ನಿನ್ನ ಮದುವೆ ಮಾಡ್ತೀವಮ್ಮ. ಅರ್ಥ ಮಾಡ್ಕೊಳಮ್ಮ. ಅಪ್ಪ ಅಮ್ಮ, ಕೊನೆ ಸರಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ಜನ್ಮಕ್ಕೆ ಅರ್ಜುನ್ನೇ ನನ್ನ ಗಂಡ. ಅವ್ರನ್ನ ಮೀರಿಸಿರೋ ಗಂಡಿರ್ಬೋದು, ಆದರೆ ಅವ್ರ ಥರ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರೂ ನನಗೆ ಬೇಡವೇ ಬೇಡ. ನಾನು ಮದುವೆ ಅಂತ ಆದರೆ ಅದು ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ರೀ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.